T1 News sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwal. Multi-cuisine family restaurant. ಅರಣ್ಯ ಸಚಿವರಿಂದ ಚಿಕ್ಕತೊಳೂರು ಗಣಿಗಾರಿಕೆ ಪ್ರದೇಶ ಪರಿಶೀಲನೆ. ಕೊಡಗಿನ ಕಾಡಾನೆ ಹಾವಳಿ ಸಮಸ್ಯೆಗೆ ದೊರೆಯಲಿದೆ ಶಾಶ್ವತ ಪರಿಹಾರ. ಅರಣ್ಯ ಸಚಿವ ರಮಾನಾಥ್ ರೈ ಭರವಸೆ. ಅಮ್ಮತ್ತಿ ಚೌರಿಯರ ಕುಟುಂಬ ಮತ್ತು ಕನ್ನಡ ಮಠದ ಆಸ್ತಿ ವಿವಾದಕ್ಕೆ ಹೈಕೋರ್ಟ್ ತೆರೆ. ನ್ಯಾಯಾಲಯದ ತೀರ್ಪು ಪಾಲಿಸುವಂತೆ ಆಗ್ರಹಿಸಿ ಅಮ್ಮತ್ತಿಯಲ್ಲಿ ಬೆಳೆಗಾರರ ಪ್ರತಿಭಟನೆ. ಕೊನೆಗೂ ಆಸ್ತಿ ಪತ್ರ ಹಸ್ತಾಂತರಿಸಿದ ತಹಶೀಲ್ದಾರ್. ಮಡಿಕೇರಿಯಲ್ಲಿ ದಸರಾ ಬಹುಭಾಷಾ ಕವಿಗೋಷ್ಠಿ. 41 ಕವಿಗಳಿಂದ 14 ಭಾಷೆಗಳಲ್ಲಿ ಕವನಗಳ ವಾಚನ. ಬುದ್ಧಿ ಮತ್ತು ಭಾವನೆಗಳ ಆಲಿಂಗನದಿಂದ ಮಾತ್ರ ಕವಿತೆಗಳ ಸೃಷ್ಟಿ ಸಾಧ್ಯ. ಸಾಹಿತಿ ಲಕ್ಷ್ಮಣರಾವ್ ಅಭಿಮತ. ಭೂ ಒತ್ತುವರಿ ತೆರವುಗೊಳಿಸುವಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವಿಫಲ ಆರೋಪ. ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಹಮಾಲಿ ಕಾರ್ಮಿಕರ ಪ್ರತಿಭಟನೆ. ನಿವೇಶನ ರಹಿತ ಕಾರ್ಮಿಕರಿಗೆ ಭೂಮಿ ಹಂಚುವಂತೆ ಕಾರ್ಮಿಕರ ಆಗ್ರಹ. ಹಲೋ, T1 ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಸೋಮರ್ಪೇಟೆ ತಾಲೂಕಿನ ಚಿಕ್ಕತೊಳೂರು ಗ್ರಾಮದಲ್ಲಿ ನಡೀತಾ ಇರುವ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ರಾಜ್ಯ ಅರಣ್ಯ ಸಚಿವ ರಮಾನಾಥ್ ರೈ ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ಸಂದರ್ಭ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಚಿವರು, ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಮಾನಾಥ್ ರೈ ಹೇಳಿದರು. ಸೋಮವಾರಪೇಟೆ ತಾಲೂಕಿನ ಚಿಕ್ಕತೊಳೂರು ಗ್ರಾಮದಲ್ಲಿ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ರಾಜ್ಯ ಅರಣ್ಯ ಸಚಿವ ರಮಾನಾಥ್ ರೈ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಕಲ್ಲು ಗಣಿಕೆ ನಡೆಯುತ್ತಿದ್ದು, ಇಲ್ಲಿಂದ ಕಲ್ಲುಗಳನ್ನು ಸಾಗಿಸುವ ಮಾರ್ಗ ಮಧ್ಯೆ ಸಂರಕ್ಷಿತ ಅರಣ್ಯ ಪ್ರದೇಶವಿರೋದ್ರಿಂದ ಅರಣ್ಯ ಇಲಾಖೆ ಅನುಮತಿ ನೀಡಿಲ್ಲ. ಇದರಿಂದಾಗಿ ಕಲ್ಲು ಗಣಿಗಾರಿಕೆಯ ಮಾಲೀಕರು ಸಚಿವರಿಗೆ ಮನವಿ ಮಾಡಿದ ಮೇರೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಅರಣ್ಯಾಧಿಕಾರಿಗಳ ಸಮಕ್ಷಮ ಸ್ಥಳ ಪರಿಶೀಲನೆ ನಡೆಸಿದರು. ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ್ದು. ಈ ಪ್ರದೇಶಕ್ಕೆ ತೆರಳಲು ಸಂರಕ್ಷಿತ ಅರಣ್ಯದೊಳಗೆ ಸುಮಾರು 700 ಮೀಟರ್ ದೂರ ಸಾಗಬೇಕಿದೆ. ಸಚಿವರ ಭೇಟಿ ಸಂದರ್ಭ ಕಲ್ಲು ಗಣಿಗಾರಿಕೆ ಮಾಲೀಕರು ತಮ್ಮ ಪರ ವಾದ ಮಂಡಿಸುತ್ತಿದ್ರೆ ಅರಣ್ಯಾಧಿಕಾರಿಗಳು ಕಾನೂನು ಕ್ರಮಗಳ ಕುರಿತು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು. ಸಂರಕ್ಷಿತ ಅರಣ್ಯವಾಗಿರೋದ್ರಿಂದ ಪ್ರವೇಶ ನಿರ್ಬಂಧಿಸಲಾಗಿದ್ದು, ಇಲಾಖೆ ವತಿಯಿಂದ ಕಾನೂನಿನನ್ವಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅರಣ್ಯಾಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭ ಅರಣ್ಯ ಸಂಶೋಧನಾ ವಿಭಾಗದ ಸಂರಕ್ಷಣಾಧಿಕಾರಿ ಬಿಬಿ ಮಲ್ಲೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆಂಚಪ್ಪನವರ್, ಅರಣ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಜಣ್ಣ, ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್, ವಲಯ ಅರಣ್ಯಾಧಿಕಾರಿಗಳಾದ ವಾಟೇರಿರ ಕಾರ್ಯಪ್ಪ, ಹೇಮಂತ್, ಪುಷ್ಪಗಿರಿ ವನ್ಯಜೀವಿ ವಿಭಾಗದ ಚಂಗಪ್ಪ ಹಾಜರಿದ್ದರು. ಸೋಮರ್ಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್ ಸೇರಿದಂತೆ ಸೋಮರ್ಪೇಟೆ ಠಾಣಾಧಿಕಾರಿ ನಂದೀಶ್ ಕುಮಾರ್, ಶನಿವಾರ ಸಂತೆ ಠಾಣಾಧಿಕಾರಿ ರವಿಕಿರಣ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಅಗತ್ಯ ಬಂದೋಬಸ್ತ್ ಕಲ್ಪಿಸಿದ್ರು. ಇದೇ ಸಂದರ್ಭ ಸೋಮರ್ಪೇಟೆ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಸಚಿವ ರಮಾನಾಥ್ ರೈ, ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು, ಇದನ್ನ ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 6,000ದಷ್ಟು ಆನೆಗಳಿದ್ದು, ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿ ಕಾಡಾನೆಗಳ ಸಂಖ್ಯೆ ಹೆಚ್ಚಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಸಚಿವರು, ಸರ್ಕಾರವು 212 ಕೋಟಿ ರೂಪಾಯಿಗಳನ್ನು ಸೌರಭೇಲಿ ಮತ್ತು ಕಂದಕ ನಿರ್ವಹಣೆಗಾಗಿ ಮುಂಗಡ ಪತ್ರದಲ್ಲಿ ಕಾದಿರಿಸಿದೆ. ವಾರ್ಷಿಕ 52 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ರಾಜ್ಯದ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹಳೆಯ ರೈಲ್ವೆ ಕಂಬಿಯನ್ನ ಗೋಡೆಯ ಮಾದರಿಯಲ್ಲಿ ಅಳವಡಿಸಿ ಪ್ರಯೋಗಾತ್ಮಕವಾಗಿ ನಿರ್ಮಿಸಲಾಗಿದೆ. ಈ ಯೋಜನೆಗೆ 1 ಕಿಲೋಮೀಟರ್ ಕಂಬಿ ಅಳವಡಿಸಲು 1 ಕೋಟಿ 10 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಸೌರ ಬೇಲಿಯನ್ನ ಅಳವಡಿಸಲು ಗ್ರಾಮಸ್ಥರೇ ಮುಂದೆ ಬಂದಲ್ಲಿ 50% ಸಬ್ಸಿಡಿ ನೀಡಲಾಗುವುದು ಎಂದು ಸಚಿವ ರಮಾನಾಥ್ ರೈ ಹೇಳಿದರು. ಕ್ಯಾಬಿನೆಟ್ ಸಬ್ ಕಮಿಟಿ 5 ಮೀಟಿಂಗ್ ಮಾಡಿ ನಿರ್ಣಯ ಸಿದ್ಧತೆ ಮಾಡಿ ಅದನ್ನು ನಾವು ಕ್ಯಾಬಿನೆಟ್ ಅಲ್ಲಿ ಇಡಬೇಕಾಗಿದೆ. ಜನರ ಜೊತೆ ಮಾತಾಡಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಚಾರಗಳು ನಮ್ಮ ವರದಿಗಳು ನಮ್ಗೆ ಗೊತ್ತಿದೆ. ಅದಕ್ಕಾಗಿ CFO ಒಬ್ಬ ನಿವೃತ್ತ ಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅವರು ಪ್ರತಿ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರೆ. ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿಯ ಇವತ್ತು
ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಜನರ ಜೊತೆ ಚರ್ಚೆ ಮಾಡಿ ಮತ್ತೆ ಅಂತಿಮವಾಗಿ ನಾವು ಅದನ್ನ ನಾವು ಕೇಂದ್ರ ಸರ್ಕಾರ ಕಳಿಸ್ಬೇಕು, ಪರಿಸರ ಇಲಾಖೆಗೆ ಅದನ್ನು ಕಳಿಸ್ತಕ್ಕಂಥದ್ದು ಈಗ 2 ತಿಂಗಳು ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಸಾಕಷ್ಟು ರಿಲ್ಯಾಕ್ಸೇಷನ್ ಇವತ್ತು ಕೇರಳ ರಾಜ್ಯದಲ್ಲಿ ಕೆಲವು ಗ್ರಾಮಗಳಲ್ಲಿ ಬಿಟ್ಟಿದ್ದಾರೆ. 20% ಗ್ರಾಮ ಬಿಟ್ಟರೆ ನಾವು 37% ಗ್ರಾಮಗಳನ್ನ ಬಿಟ್ಟಿದ್ದೇವೆ. ತಾವು ಗಮನಕ್ಕೆ ನಾನು 37% ಯಾವ ಒರಿಜಿನಲ್ ಕಷ್ಟದಂಗನ ವರದಿಯ ಅನೇಕ ಗ್ರಾಮಗಳನ್ನು ನಾವು ಬಿಟ್ಟಿದ್ದೇವೆ ಮತ್ತು ಕೆಲವು ವಿಷಯಗಳ ನಿಯಂತ್ರಣ ತಂದಿದ್ದೇವೆ. ಗಾಡ್ಗೀಳ್ ವರದಿಯನ್ನ ಸರಳೀಕರಣಗೊಳಿಸಲು ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದಿದೆ. ಈಗಾಗಲೇ 5 ಸಭೆಗಳನ್ನ ನಡೆಸಿ ಇದರಿಂದ ಕೊಡಗು ಜಿಲ್ಲೆ ಎದುರಿಸಬೇಕಾದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಪರಿಸರ ಇಲಾಖೆಗೆ ವರದಿ ನೀಡಲಾಗಿದೆ. ಜೀವ ವೈವಿಧ್ಯತೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಯೋಜನೆ ಜಾರಿಗೆ ಬಂದಿದ್ದರೂ ಕೆಲವು ಗ್ರಾಮಗಳನ್ನು ಬಿಡಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಇದರ ಬಗ್ಗೆ ಚರ್ಚಿಸಲಾಗುವುದು ಎಂದು ಸಚಿವ ರಮಾನಾಥ್ ರೈ ತಿಳಿಸಿದರು. ಸೋಮಾರ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ಲೋಕೇಶ್, ಜಿಲ್ಲಾ ಕಾಂಗ್ರೆಸ್ನ ನಂದಕುಮಾರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಎನ್ಎನ್ ರಮೇಶ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಎ ಯಾಕೂಬ್, ಪ್ರಮುಖರಾದ ಬಸವರಾಜು, ವಿಎ ಲಾರೆನ್ಸ್ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ಸೋಮವಾರಪೇಟೆ. ಅಮ್ಮತ್ತಿ ವ್ಯಾಪ್ತಿಯ ಬೆಳೆಗಾರರು ಮತ್ತು ಹೈಕೋರ್ಟ್ನ ತೀರ್ಪಿನ ಅನ್ವಯ ಅಮ್ಮತ್ತಿಯ ಚೌರಿರ ಕುಟುಂಬದ ಆಸ್ತಿ ಕನ್ನಡ ಮಠದಿಂದ ಮತ್ತೆ ಚೌರಿರ ಕುಟುಂಬದ ವಶವಾಯಿತು. ಅಮ್ಮತ್ತಿಯ ಚೌರಿರ ಕುಟುಂಬ ಮತ್ತು ಕನ್ನಡ ಮಠದ ನಡುವಿನ ಆಸ್ತಿ ವಿವಾದ ರಾಜ್ಯ ಹೈಕೋರ್ಟ್ನ ತೀರ್ಪಿನ ಅನ್ವಯ ಹಲವು ಬೆಳೆಗಾರರ ಹೋರಾಟದ ಫಲವಾಗಿ ಮತ್ತೆ ಚೌರಿರ ಕುಟುಂಬಸ್ಥರ ಕೈವಶವಾಗಿದೆ. ಈ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಬೆಳೆಗಾರರು ತಾರೀಕು 29ರಂದು ಸಭೆ ನಡೆಸಿ ಹೈಕೋರ್ಟ್ ತೀರ್ಪು ಪಾಲನೆಯಾಗಬೇಕೆಂದು ಆಗ್ರಹಿಸಿದರು. ಅದರಂತೆ ತಾರೀಕು 30ರಂದು ಬೆಳೆಗಾರರು ಕನ್ನಡ ಮಠದ ಹಿಡಿತದಲ್ಲಿದ್ದ ತೋಟಕ್ಕೆ ತೆರಳಿ ಆಸ್ತಿ ಪತ್ರವನ್ನ ಚೌರಿರ ಕುಟುಂಬಕ್ಕೆ ಹಸ್ತಾಂತರಿಸುವಂತೆ ತಹಶೀಲ್ದಾರರನ್ನ ಆಗ್ರಹಿಸಿದರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ತಹಶೀಲ್ದಾರ್, ವಿವಾದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಠಕ್ಕೆ ನೋಟಿಸ್ ಜಾರಿ ಮಾಡಲಾಗಿದ್ದು ಸದ್ಯದಲ್ಲಿಯೇ ಆಸ್ತಿ ಹಸ್ತಾಂತರ ಪ್ರಕ್ರಿಯೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭ ಪ್ರತಿಭಟನಾ ನಿರತ ಕಾಫಿ ಬೆಳೆಗಾರರು ತಹಶೀಲ್ದಾರರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಬೇಡ, ನಮಗೆ ನಾವು ಕಾನೂನಲ್ಲಿ ಏನಿದೆ ಅದನ್ನ ಕೊಡಿ ಹೇಳ್ತಾ ಇದ್ದೀವಿ. ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದನ್ನ ಕೊಡಿ ಅಷ್ಟೇ ಕೇಳ್ತಾ ಇರೋದು. ಹೆಂಗಿದೆ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ನೀವಲ್ಲಿ ಬನ್ನಿ, ನಾವು ನೋಡಿದ್ದೇವೆ. ಮಠದೊಂದಿಗೆ ಕೈ ಜೋಡಿಸಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ರವಾನಿಸಲಾಗಿದೆ ಅಂತ ತಹಶೀಲ್ದಾರರ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರತಿಭಟನೆಯ ಕಾವು ಏರುತ್ತಿದ್ದಂತೆಯೇ ಪರಿಸ್ಥಿತಿ ಅರಿತ ತಹಶೀಲ್ದಾರ್ ಹೈಕೋರ್ಟ್ ತೀರ್ಪಿನಂತೆ ಆಸ್ತಿ ಪತ್ರಗಳನ್ನ ಚೌರಿರ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಮಠದವರಿಗೆ ಈ ಆಸ್ತಿಯನ್ನ ವರ್ಗಾವಣೆ ಮಾಡಿ ಕೊಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ 2001ರ ಹೈಕೋರ್ಟ್ನ ಆದೇಶವನ್ನು ಪರಿಪಾಲನೆ ಮಾಡೋ ವಿಚಾರದಲ್ಲಿ ಈ ತಹಶೀಲ್ದಾರ್ ಪ್ರಸನ್ನ ಮೂರ್ತಿ ಮತ್ತೆ ಮಠದ ಅಡ್ವೊಕೇಟ್ ಪ್ರಕಾಶ್ ಅಂತ ಹೇಳುವವರು ಇಬ್ರು ದಾರಿ ತಪ್ಪಿಸಿದ್ದಾರೆ. ಕೋರ್ಟದ ಪ್ರಕರಣ ಮಾರ್ಚಲ್ಲಿ ಬಂದು ಡಿಸ್ಮಿಸ್ ಆಗಿತ್ತು. ಮೊನ್ನೆ ಮಾರ್ಚಲ್ಲಿ 2014 ಮಾರ್ಚಲ್ಲಿ. ಆ ನಂತರ ಸಿಮಿಲರ್ ಬೆಂಚ್ ಅಂದರೆ ಸಿಂಗಲ್ ಜಡ್ಜ್ ಬೆಂಚಿಗೆ ತಗೊಂಡು ಹೋಗಿದ್ದಾರೆ ಇವರು ಆ್ಯಕ್ಚುಲಿ ಅಪೀಲ್ ಡಿವಿಷನ್ ಬೆಂಚಿಗೆ ಹೋಗ್ಬೋದಾಗಿತ್ತು, ಅದು ಹೋಗಲಿಲ್ಲ. ಮಿಸ್ರೆಪ್ರೆಸೆಂಟ್ ಮಾಡಿ ಕೋರ್ಟಿನ ದಾರಿ ತಪ್ಪಿಸಿ ಅವರು ಆದೇಶ ಪಡೆಯುವಲ್ಲಿ ಸಫಲರಾಗಿದ್ದರು. ಇಲ್ಲ, ಬಚ್ಚಿಟ್ಟಿದ್ದು. ಈಗ ಬಂದಿರತಕ್ಕಂಥ ಆದೇಶದಲ್ಲಿ ಅದನ್ನ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಇವರಿಬ್ಬರು ತಹಶೀಲ್ದಾರ್ ಪ್ರಸನ್ನ ಮೂರ್ತಿ ಮತ್ತು ಮಠದವರ ಅಡ್ವೊಕೇಟ್ ಪ್ರಕಾಶ್ ಇಬ್ಬರು ಕೋರ್ಟಿನ ಹಾದಿ ತಪ್ಪಿಸಿದ್ದಾರೆ ಅಂತ ಹೇಳೋದನ್ನ ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಅದರಲ್ಲಿ. ಅಮ್ಮತ್ತಿ ಕುಡುವ ಸಮಾಜದ ಅಧ್ಯಕ್ಷ ಮೂಕೊಂಡ ಬೋಸ್ ದೇವಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಬೆಳೆಗಾರರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಸಿದ್ದಾಪುರ ಠಾಣಾಧಿಕಾರಿ ಹರಿವರ್ಧನ್ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ರು. ಟಿವಿ1 ನ್ಯೂಸ್, ಸಿದ್ದಾಪುರ. ಮಡಿಕೇರಿ ದಸರಾ ಸಮಿತಿ ತಾರೀಕು 30ರಂದು ನಡೆಸಲು ಉದ್ದೇಶಿಸಿದ್ದ ಆದಿವಾಸಿ ದಸರಾ ಕಲಾ ಪ್ರದರ್ಶನವನ್ನ ಸದ್ದಿಲ್ಲದೆ ರದ್ದುಗೊಳಿಸಿದೆ. ದಸರಾ ಸಮಿತಿಯ ನಿರ್ಲಕ್ಷ್ಯ ಮತ್ತು ಜಿಲ್ಲಾಡಳಿತದ ಹೊಣೆಗೇಡಿತನದಿಂದ ದಸರಾ ಜನೋತ್ಸವದಿಂದ ಆದಿವಾಸಿಗಳು ದೂರವೇ ಉಳಿಯುವಂತಾಯಿತು. ಮಡಿಕೇರಿ ದಸರಾ ಸಮಿತಿ ವತಿಯಿಂದ ಪೂರ್ವ ನಿಗದಿಯಂತೆ ಗಾಂಧಿ ಮೈದಾನದ ಕಲಾ ಸಂಗಮ ವೇದಿಕೆಯಲ್ಲಿ ದಸರಾ ಆದಿವಾಸಿ ಸಂಭ್ರಮ ಕಾರ್ಯಕ್ರಮ ನಡೆಯಬೇಕಿತ್ತು. ಅದರಂತೆ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಪ್ರಸನ್ನ ವಿರಾಜು, ನಗರ ದಸರಾ ಸಮಿತಿ ಉಪಾಧ್ಯಕ್ಷರಾದ ಕೆಇ ಮ್ಯಾಥ್ಯೂ ಸೇರಿದಂತೆ ಹಲವು ಪ್ರಮುಖರಿಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ವಿಶೇಷವೆಂದರೆ ಈ ಕಾರ್ಯಕ್ರಮಕ್ಕೆ ಕೆಲವು ಮುಖ್ಯ ಅತಿಥಿಗಳು ಕೂಡ ಆಗಮಿಸಿ ಆಶ್ಚರ್ಯಚಕಿತರಾದರು. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ಆದಿವಾಸಿ ಕಲಾ ತಂಡಗಳು, ಆದಿವಾಸಿ ಜನಾಂಗ ಬಂಧುಗಳು ಕೂಡ ಕಂಡು ಬರಲಿಲ್ಲ. ಕಡೆ ಪಕ್ಷ ದಸರಾ ಸಮಿತಿಯ ಯಾವೊಬ್ಬ ಪ್ರಮುಖರು ಕೂಡ ವೇದಿಕೆ ಕಡೆ ಸುಳಿಯಲಿಲ್ಲ. ಕೆಲವು ಪತ್ರಕರ್ತರು ಸಮಯಕ್ಕೆ ಸರಿಯಾಗಿ ಆದಿವಾಸಿ ದಸರಾ ಸಮಾರಂಭದ ವರದಿಗೆ ತೆರಳಿದ್ರು.
ಮುಖ್ಯ ಅತಿಥಿಗಳು ದಸರಾ ಸಮಿತಿಯ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಸ್ಥಳದಿಂದ ತೆರಳಿದ್ರು. ಎಲ್ಲಿ ನೋಡಿದ್ರೂ ಖಾಲಿ ಕುರ್ಚಿಗಳು. ಕೆಲವು ಕುರ್ಚಿಗಳಲ್ಲಿ ಪರೀಕ್ಷೆ ಮುಗಿಸಿ ಬಂದು ವೇದಿಕೆ ಅಂದ ಸವಿಯುತ್ತಿದ್ದ ವಿದ್ಯಾರ್ಥಿಗಳು ರಾತ್ರಿಯಲ್ಲಿ ಕೆಲಸ ಮಾಡಿ ದಣಿದು ದೇಹಾಯಾಸ ತಣಿಸಿಕೊಳ್ಳುತ್ತಿದ್ದ ವೇದಿಕೆ ಕಾರ್ಮಿಕರು ಮಾತ್ರ ಕಂಡುಬಂದ್ರು. ಆದಿವಾಸಿ ದಸರಾ ಆಯೋಜಿಸಿರುವ ಬಗ್ಗೆ ಆದಿವಾಸಿ ಜನಾಂಗದವರಿಗೆ ಯಾವುದೇ ಮಾಹಿತಿಯಾಗಲಿ, ಈ ಬಗ್ಗೆ ಯಾವುದೇ ಹೆಚ್ಚಿನ ಪ್ರಚಾರ ಮಾಡದಿರುವುದು ಕೂಡ ಹಠಾತ್ತಾಗಿ ಕಾರ್ಯಕ್ರಮ ಸ್ಥಗಿತಗೊಳ್ಳಲು ಮತ್ತೊಂದು ಕಾರಣವಾಗಿತ್ತು. ಕಾರ್ಯಕ್ರಮ ರದ್ದಾಗಿರುವ ಬಗ್ಗೆ ಕೆಲವು ಮುಖ್ಯ ಅತಿಥಿಗಳನ್ನ ಪತ್ರಕರ್ತರು ಮತ್ತು ಕೆಲವು ಕಲಾ ಅಭಿಮಾನಿಗಳು ಮಾಹಿತಿ ನೀಡದಿರುವುದು ದಸರಾ ಸಮಿತಿಯ ಕಾರ್ಯವೈಖರಿಗೆ ಸಾಕ್ಷಿಯಾಯಿತು. ದಸರಾ ಕ್ರೀಡಾಕೂಟ, ಮಹಿಳಾ ದಸರಾ, ಮಕ್ಕಳ ಸಂತೆ, ಯುವ ದಸರಾ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಗರ ವ್ಯಾಪ್ತಿಗೆ ಮೀಸಲಾಗಿದ್ರೂ ಕೂಡ ಆದಿವಾಸಿ ಸಂಸ್ಕೃತಿಯು ಕಲಾ ಸಂಭ್ರಮ ವೇದಿಕೆಯಲ್ಲಿ ಪ್ರತಿಬಿಂಬಿಸಬೇಕಿತ್ತು. ಆದರೆ ಸರ್ಕಾರ, ಸರ್ಕಾರಿ ವ್ಯವಸ್ಥೆಗಳು ಆದಿವಾಸಿಗಳನ್ನ ದೂರವೇ ಉಳಿಸುವಲ್ಲಿ ಸಫಲವಾದವು. ಟಿವಿ1 ನ್ಯೂಸ್, ಮಡಿಕೇರಿ. ಮಡಿಕೇರಿಯಲ್ಲಿ ದಸರಾ ಬಹುಭಾಷಾ ಕವಿಗೋಷ್ಠಿಯನ್ನ ಸಾಹಿತಿ ಬಿಆರ್ ಲಕ್ಷ್ಮಣರಾವ್ ಉದ್ಘಾಟಿಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಬುದ್ಧಿ ಮತ್ತು ಭಾವನೆಗಳ ಆಲಿಂಗನವಾದಾಗ ಮಾತ್ರ ಕವಿತೆ ಸೃಷ್ಟಿಯಾಗಲು ಸಾಧ್ಯವೆಂದು ಲಕ್ಷ್ಮಣರಾವ್ ಅಭಿಮತವನ್ನ ವ್ಯಕ್ತಪಡಿಸಿದರು. ಕವಿಗೋಷ್ಠಿಯಲ್ಲಿ 14 ವಿವಿಧ ಭಾಷೆಗಳಲ್ಲಿ ರಚಿಸಿದ ಕವನಗಳನ್ನು 41 ಕವಿಗಳು ವಾಚಿಸುವ ಮೂಲಕ ಸಾಹಿತ್ಯ ಆಸಕ್ತರ ಗಮನವನ್ನ ಸೆಳೆದರು. ಬುದ್ಧಿ ಮತ್ತು ಭಾವನೆಗಳ ಆಲಿಂಗನವಾದಾಗ ಮಾತ್ರ ಕವಿತೆ ಸೃಷ್ಟಿಯಾಗಲು ಸಾಧ್ಯವೆಂದು ಖ್ಯಾತ ಸಾಹಿತಿ ಹಾಗೂ ಕವಿ ಬೆಂಗಳೂರಿನ ಬಿಆರ್ ಲಕ್ಷ್ಮಣರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಕಾವೇರಿ ಕಲಾ ಕ್ಷೇತ್ರದಲ್ಲಿ ಜರುಗಿದ ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿದ ಲಕ್ಷ್ಮಣರಾವ್, ಕವಿತೆಗಳನ್ನ ಯಾರು ಬೇಕಾದರೂ ಕಟ್ಟಬಹುದು, ಆದರೆ ಸಿದ್ಧಸೂತ್ರದಡಿ ಕವಿತೆಗಳನ್ನ ಕಟ್ಟುವುದು ಸುಲಭದ ಮಾತಲ್ಲವೆಂದು ಅನಿಸಿಕೆ ವ್ಯಕ್ತಪಡಿಸಿದರು. ಕವಿತೆ ಅನ್ನೋದು ಅಂತರಂಗದ ನುಡಿಯಾಗಬೇಕು. ಸಾಂದ್ರವಾಗಿರುವುದು ಕವಿತೆಯಾದರೆ ವಿಸ್ತೃತವಾಗಿ ಮೂಡಿ ಬರುವುದು ಗದ್ಯವೆಂದು ಲಕ್ಷ್ಮಣರಾವ್ ಹೇಳಿದರು. ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ವಿಘ್ನೇಶ್ವರ್ ವಿಶ್ವ ಮಾತನಾಡಿ, ಪುಸ್ತಕವು ಹಸ್ತಭೂಷಣಂ ಎಂಬ ಸಂಸ್ಕೃತದ ಉಕ್ತಿಯಂತೆ ಸಾಹಿತ್ಯದ ಆಸಕ್ತಿಯನ್ನ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಮಕ್ಕಳಲ್ಲಿ ಸಾಹಿತ್ಯದ ಆಸಕ್ತಿ ಬೆಳೆಸುವುದರಿಂದ ಭಾಷಾ ಸ್ಪಷ್ಟತೆಯ ಜೊತೆಗೆ ಸಾಹಿತ್ಯದ ಬೆಳವಣಿಗೆಗೂ ಕಾರಣವಾಗುತ್ತೆ ಅಂತ ಹೇಳಿದ್ರು. ಎರಡೂ ಕಡೆ ಮಾತು ಬರಲಿದೆ, ಒಂದೇ ದಿಕ್ಕಿನಲ್ಲಿ ನಿಂತು ನೋಡಿದರೆ ಎರಡು ಕಾರಣಗಳಿದೆ. ಮಾತು ಮತ್ತು ಸಾಹಿತ್ಯ, ಮಾತು ಮತ್ತು ಬರವಣಿಗೆ, ಮಾತು ಮತ್ತು ಓದುವುದು ತುಂಬಾ ಆದರ್ಶಗಳು ಬದುಕಲ್ಲಿ. ಈಗ ಮಾತನಾಡುವ ಜನಗಳು ಬಹುಭಾಷಾ ಕವಿಗೋಷ್ಠಿಯ ಕವನ ಸಂಕಲನ ಕಾವ್ಯಧಾರಿಯನ್ನ ಬಿಡುಗಡೆಗೊಳಿಸಿದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿದ್ದಾಟಂಡ ಎಸ್ ತಮ್ಮಯ್ಯ ಮಾತನಾಡಿ, ಕೊಡಗು ಜಿಲ್ಲೆಯು ವಿಭಿನ್ನ ಸಂಸ್ಕೃತಿ, ಸಾಹಿತ್ಯ, ಆಚಾರ, ವಿಚಾರಗಳನ್ನು ಹೊಂದಿದ್ರೂ ಕೂಡ ಬಹು ಸಂಸ್ಕೃತಿಯ ಜಿಲ್ಲೆಯಾಗಿದೆ. ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ರಕ್ಷಿಸುವ ಜವಾಬ್ದಾರಿ ಎಲ್ಲರದಾಗಿದ್ದು, ಈ ನಿಟ್ಟಿನಲ್ಲಿ ಸಾಹಿತ್ಯದ ಕೊಡುಗೆ ಅಪಾರವಾದುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷ ಕೊಲ್ಯದ ಗಿರೀಶ್ ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳ ಸಾಹಿತ್ಯಪರ ಆಸಕ್ತಿಗೆ ಪ್ರೋತ್ಸಾಹ ನೀಡುವ ದಿಸೆಯಲ್ಲಿ ಹಾಗೂ ಭಾಷಾ ಸಾಮರಸ್ಯಕ್ಕೆ ವೇದಿಕೆಯಾಗುವ ನಿಟ್ಟಿನಲ್ಲಿ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮದ ಆಯೋಜನೆ ಶ್ಲಾಘನೀಯವೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಜುಲೇಖಾ ಬಿ ವಹಿಸಿದ್ರು. ವೇದಿಕೆಯಲ್ಲಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಕೆಎಂ ಗಣೇಶ್, ದಸರಾ ಬಹುಭಾಷಾ ಕವಿಗೋಷ್ಠಿ ಸಮಿತಿ ಅಧ್ಯಕ್ಷ ಕಾಯಪಂಡ ಶಶಿ ಸೋಮಯ್ಯ ಉಪಸ್ಥಿತರಿದ್ದರು. ಕವಿಗೋಷ್ಠಿಯಲ್ಲಿ ಜಿಲ್ಲೆಯ 41 ಕವಿಗಳು ಕವನಗಳನ್ನು ವಾಚಿಸಿದರು. ಬಹುಭಾಷಾ ಕವಿಗೋಷ್ಠಿಯಲ್ಲಿ 14 ವಿವಿಧ ಭಾಷೆಗಳಲ್ಲಿ ರಚಿಸಿದ ಕವನಗಳು ಸಾಹಿತ್ಯಾಭಿಮಾನಿಗಳ ಗಮನ ಸೆಳೆದವು. ಟಿವಿ1 ನ್ಯೂಸ್, ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿದ್ದೀಗ ಬ್ರೇಕ್.
ವಿಷನ್ ಆಪ್ಟಿಕಲ್ಸ್ ವಿರಾಜ್ಪೇಟ್, ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜ್ಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್ ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜ್ಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. ವಿಷನ್ ಆಪ್ಟಿಕಲ್ಸ್ ವಿರಾಜ್ಪೇಟ್. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಗೊಪ್ಪ. Dasara Festival offer and Mega Exchange Mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On Vigor water heater, ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonigoppa. All electronics items and exclusive Sony branded showroom. Only at Bharati Radio House. Number 1 electronic showroom in Coorg. Bharti Radio House, Madikeri, Gonigoppa. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Madikeri Srinivas 9611586231. Mysore Arun Robert 9611586246. Volkswagen Mysore. KPR Cars Private Limited, Hinkal, Mysore. 0821 4007999. 9611586237. Volkswagen, das Auto. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, BIS ಹಾಲ್ಮಾರ್ಕ್ ಗೋಲ್ಡ್ 916 ಗುಣಮಟ್ಟದ ಚಿನ್ನಾಭರಣ ಮಳಿಗೆ. ಪೃಥ್ವಿ. ಮದುವೆ ಹಾಗೂ ಯಾವುದೇ ಸಮಾರಂಭಗಳಿಗೆ ಆಭರಣಗಳನ್ನ ಖರೀದಿಸಲು ಹೆಸರಾಂತ ಮಳಿಗೆ. ಪೃಥ್ವಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಚಿನ್ನಾಭರಣಗಳಿಗೆ ಹೆಸರಾಂತ ಮಳಿಗೆ. ಪೃಥ್ವಿ. ನವನವೀನ ವಿನ್ಯಾಸದ ಕೊಡಗು, ಕೇರಳ, ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಶೈಲಿಗೆ ಹೆಸರಾಂತ ಮಳಿಗೆ. ಪೃಥ್ವಿ. ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಶೈಲಿಯ ಆಭರಣಗಳಿಗೂ ಹೆಸರಾಂತ ಮಳಿಗೆ. ಪೃಥ್ವಿ. BIS ಹಾಲ್ಮಾರ್ಕ್ ಪರಿಶುದ್ಧತೆಯ ಸಂಕೇತ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, PM ರೋಡ್, ಕುಶಾಲನಗರ.
authorized dealer in Cool, Araska, Racecourse Road, Madikeri. Sales 9886326717. Araska, Pannampet Road, Gonikoppa. Zest, up your life. Hotel Amazon, Kilwan, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821240450 72047693030. Patel Suzuki, Kushalnagar in Madikeri. Apna way of life with Apna Suzuki. ನಮ್ಮಲ್ಲಿ ಸುಜುಕಿ ಆಕ್ಸೆಸ್ 125, ಸುಜುಕಿ ಸ್ವಿಶ್ 125, ಸುಜುಕಿ ಲೆಟ್ಸ್ ಸ್ಕೂಟರ್ಗಳು, ಸುಜುಕಿ ಹಯಾಟೆ, ಸುಜುಕಿ GS 150R, ಸುಜುಕಿ ಜಿಕ್ಸರ್, ಸುಜುಕಿ ಸ್ಲಿಂಗ್ ಶಾಟ್ ಪ್ಲಸ್ ಬೈಕ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸುಜುಕಿ ವಿಶೇಷತೆಗಳು: ಪವರ್ಫುಲ್ ಇಂಜಿನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರೇಟ್ ಮೈಲೇಜ್, ಸ್ಪೇಷಿಯಸ್ ಅಂಡರ್ ಸೀಟ್ ಸ್ಟೋರೇಜ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್, ಸಸ್ಪೆನ್ಷನ್ ಫಾರ್ ಕಂಫರ್ಟಬಲ್ ರೈಡಿಂಗ್. ಸುಜುಕಿಯ ಎಲ್ಲಾ ವಾಹನಗಳಿಗೂ ಸಾಲ ಸೌಲಭ್ಯ. ಫ್ಯಾಮಿಲಿ ಕ್ರೆಡಿಟ್ ಫೈನಾನ್ಸ್, HDFC ಫೈನಾನ್ಸ್ ಮತ್ತು ಮುತ್ತೂಟ್ ಫೈನಾನ್ಸ್. ನುರಿತ ಮೆಕ್ಯಾನಿಕ್ ಗಳಿಂದ ಸರ್ವಿಸ್ ಸೌಲಭ್ಯ. ಸುಜುಕಿ ವಾಹನವನ್ನ ಖರೀದಿಸಿ ನಿಮ್ಮ ಕನಸನ್ನ ನನಸಾಗಿಸಿ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. ಫೋನ್ 08276271009 988079610. ಮಡಿಕೇರಿ, ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. ಫೋನ್ 9481485274. घर का ಆಲ್ರೌಂಡರ್ ಸುಜುಕಿ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ YLS ಬ್ಯೂಟಿ ಸಲೂನ್ ಅಂಡ್ ಸ್ಪಾ, ಲೋರಿಯಲ್ ಪ್ರೊಫೆಷನಲ್ ಸಲೂನ್. ನಮ್ಮಲ್ಲಿ ಪಿಂಪಲ್ ಟ್ರೀಟ್ಮೆಂಟ್, ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಲೋರಿಯಲ್ ಹೇರ್ ಸ್ಟ್ರೈಟನಿಂಗ್, ಹೇರ್ ಸ್ಪಾ, ಲೋರಿಯಲ್ ಹೇರ್ ಕಲರಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಹಾಗೂ ಮದುವೆ ಸಮಾರಂಭಗಳಿಗೆ ವಧು ವರರಿಗೆ ವಿವಿಧ ಶೈಲಿಯ ಅಲಂಕಾರವನ್ನ ಮಾಡಿಕೊಡಲಾಗುವುದು. ಅಲ್ಲದೆ ಪುರುಷರಿಗೆ ಹೇರ್ ಕಟಿಂಗ್, ಶೇವಿಂಗ್, ಬಾಡಿ ಮಸಾಜ್ ವಿತ್ ಸ್ಟೀಮ್ ವಿತ್ ಜಕುಸಿ ಮತ್ತು ಫೇಶಿಯಲ್ ಸೌಲಭ್ಯವಿದೆ. ಲಾರಿಯಲ್ ಪ್ರಾಡಕ್ಟ್ ಮತ್ತು VLCC ಪ್ರಾಡಕ್ಟ್ ಲಭ್ಯವಿರುತ್ತದೆ. ಫುಲ್ AC ಸುಸಜ್ಜಿತವಾದ ಫೇಶಿಯಲ್ ಕೊಠಡಿಗಳು ಲಭ್ಯವಿರುತ್ತದೆ. ಹಾಗಿದ್ರೆ ಇನ್ಯಾಕ್ ತಡ? ನಿಮ್ಮ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಒಮ್ಮೆ ಭೇಟಿ ಕೊಡಿ. YLS ಮೆನ್ ಅಂಡ್ ವುಮೆನ್ ಬ್ಯೂಟಿ ಸಲೂನ್ ಅಂಡ್ ಸ್ಪಾ, ರವಿ ಕಿರಣ್ ಕಾಂಪ್ಲೆಕ್ಸ್, ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಮೈನ್ ರೋಡ್, ಗೋಣಿಕೊಪ್ಪಲ್. ಕಾಂಟ್ಯಾಕ್ಟ್ 08274247877, 948314766, 948324766, 9342421043. YLS Men and Women Beauty Salon and Spa, Gonikoppal. New True Value and True Value Virajpet, authorized dealers for all types of vehicle buyers and sellers, used cars and bike showroom and real estate. ATV vehicle, Gypsy, Mahindra, Omni, Maruti, all types of cars, Tata, Santro, Ford Icon, Scorpio, Jeeps and two-wheelers, vehicle ready for in good conditions, loan facility also available. Visit today. New True Value near Mohan Petrol Bank, SSR Road, Virajpet.
True Value, opposite Kaveri Kalyana Mandapa, Mogeragalli, Virajpet. Contact Ranjit CK 9901449912. Vikas Kar 9480083984. Business only on commission basis. Sridevi Earth Movers Madikeri. We undertake all kinds of earthworks like roads, irrigation tanks, drying yard, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ ಆಧುನಿಕ ತಂತ್ರಜ್ಞಾನದ ಬೋರ್ವೆಲ್ನೊಂದಿಗೆ 6.5 ಇಂಚು ಬೋರ್ವೆಲ್ ಫಿನೋಲೆಕ್ಸ್ PVC ಪೈಪ್ ಅನ್ನು ಬಳಸಲಾಗುವುದು. ಮಣ್ಣಿನ ಹಾಗೂ ಬೋರ್ವೆಲ್ ಕೆಲಸಗಳನ್ನ ನಿಗದಿತ ಸಮಯದಲ್ಲೇ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಶ್ರೀದೇವಿ ಅರ್ತ್ ಮೂವರ್ಸ್, ಹೊಳ್ಳ ಕಾಂಪ್ಲೆಕ್ಸ್, ಆಪೋಸಿಟ್ ಟೂರಿಸ್ಟ್ ಲಾಡ್ಜ್, ಬ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕಾಂಟ್ಯಾಕ್ಟ್ 9480372100 7760668220 9480705641 9945903630. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. ನಿವೇಶನ ರಹಿತ ಕೂಲಿ ಕಾರ್ಮಿಕರಿಗೆ ತಕ್ಷಣವೇ ನಿವೇಶನ ಒದಗಿಸಬೇಕೆಂದು ಆಗ್ರಹಿಸಿ ಸಿದ್ದಾಪುರ ಗ್ರಾಮ ಪಂಚಾಯತ್ನ ಮುಂದೆ ಹಮಾಲಿ ಕಾರ್ಮಿಕರ ಸಂಘ ಪ್ರತಿಭಟನೆ ನಡೆಸಿತು. ಭೂ ಒತ್ತುವರಿದಾರರಿಂದ ಪೈಸಾರಿ ಜಾಗಗಳನ್ನು ತೆರವುಗೊಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ನೆಲೆಸಿದ್ದು, ನಿವೇಶನ ರಹಿತರಿಗೆ ತಕ್ಷಣವೇ ನಿವೇಶನ ನೀಡುವಂತೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮುಂದೆ ಹಮಾಲಿ ಕಾರ್ಮಿಕರ ಸಂಘ ಪ್ರತಿಭಟನೆ ನಡೆಸಿತು. ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಕಸ ವಿಲೇವಾರಿಗೆ ಸೂಕ್ತ ಸ್ಥಳ ನಿಗದಿಗೊಳಿಸಲು ಇಂದಿಗೂ ಸಾಧ್ಯವಾಗಿಲ್ಲ. ಆದರೆ ಭೂ ಮಾಲೀಕರು ಮಾತ್ರ ಪೈಸಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕೆಲವು ಅಧಿಕಾರಿಗಳು ಭೂ ಒತ್ತುವರಿದಾರರೊಂದಿಗೆ ಶಾಮೀಲಾಗಿ ಪೈಸಾರಿ ಜಾಗಗಳನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹಮಾಲಿ ಕಾರ್ಮಿಕರ ಸಂಘದ ಭರತ್ ಆರೋಪಿಸಿದ್ರು. ಕಾಫಿ ತೋಟದ ಮಾಲೀಕರುಗಳು 100 ಎಕರೆ ಭೂ ಒತ್ತುವರಿ ಮಾಡಿದ್ರೂ ಕೂಡ ಅದನ್ನ ತೆರವುಗೊಳಿಸುತ್ತಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ತಲೆ ಮೇಲೆ ಸೂರಿಲ್ಲದಂತಾಗಿದ್ದಾರೆ. ತಕ್ಷಣವೇ ಒತ್ತುವರಿಯಾಗಿರುವ ಪೈಸಾರಿ ಜಾಗಗಳನ್ನು ಗುರುತಿಸಿ ನಿವೇಶನ ರಹಿತರಿಗೆ ಹಂಚಬೇಕು ಮತ್ತು ಹೆಚ್ಚುವರಿ ಭೂಮಿಯನ್ನ ಸರ್ಕಾರಿ ಕಾಮಗಾರಿಗಳಿಗೆ ಮೀಸಲಿಡಬೇಕೆಂದು ಭರತ್ ಆಗ್ರಹಿಸಿದ್ರು. ನಮ್ಮ ಬಿಬಿಟಿಸಿ ಅಂತಹ ಈ ದೇಶದ ಅತ್ಯಂತ ದೊಡ್ಡ ಕಂಪನಿ, ದೊಡ್ಡ ಬಂಡವಾಳಶಾಹಿಗಳ ಕೈಯಲ್ಲಿ ಬಿಬಿಟಿಸಿ ಅಂತ ತೋಟದ ಒಳಗಡೆ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ. ಇವತ್ತು ಜಗತ್ತಿನಲ್ಲಿ ಶ್ರೀಮಂತಿಕೆ ಆಗಿರತಕ್ಕಂಥ ಟಾಟಾ ತೋಟ, ಇವತ್ತು ಸಿದ್ದಾಪುರ ಸುತ್ತಮುತ್ತ ಇರತಕ್ಕಂಥ ಟಾಟಾ ತೋಟದಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ. ಆ ಸರ್ಕಾರಿ ಈ ಸಂದರ್ಭ ಹಮಾಲಿ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಸಿದ್ದಾಪುರ. ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕುಶಾಲನಗರ ಹೋಬಳಿ ಘಟಕಗಳ ವತಿಯಿಂದ ಕುಶಾಲನಗರದಲ್ಲಿ ಶಾಂತಮಲ್ಲಸ್ವಾಮಿ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಜಗತ್ತಿನಲ್ಲಿಂದು ಸಂಭ್ರಮಿಸುತ್ತಾ ಇರುವ ಎಲ್ಲಾ ವಿಪ್ಲವಗಳಿಗೆ ಮಾನವನ ದುರಾಸೆಯೇ ಕಾರಣವೆಂದು ಶ್ರೀಗಳು ಕಳವಳವನ್ನ ವ್ಯಕ್ತಪಡಿಸಿದರು. ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕುಶಾಲನಗರ ಹೋಬಳಿ ಘಟಕಗಳ ವತಿಯಿಂದ ಕುಶಾಲನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಾಂತಮಲ್ಲಸ್ವಾಮಿ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅರಮೇರಿ ಕಳಂಚೇರಿ ಪೀಠಾಧಿಪತಿ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಜಗತ್ತಿನಲ್ಲಿ ಇಂದು ಸಂಭವಿಸುತ್ತಿರುವ ಎಲ್ಲ ವಿಷಯಗಳಿಗೆ ಮಾನವನ ಮನದಲ್ಲಿ ತುಂಬಿರುವ ದುರಾಸೆಯೇ ಮೂಲ ಕಾರಣವೆಂದು ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರೂ ಶಾಂತಿ, ಪ್ರೀತಿ ಹಾಗೂ ಸರಳತೆಯಿಂದ ಬದುಕನ್ನು ಕಂಡುಕೊಂಡಾಗ ಮಾತ್ರ ನೆಮ್ಮದಿಯ ಬದುಕನ್ನು ಕಾಣಬಹುದು ಎಂದು ಹೇಳಿದ ಶ್ರೀಗಳು, ಎಲ್ಲರೂ ಸಾಹಿತ್ಯಪರ ಚಿಂತನೆಗಳು ಹಾಗೂ ಪುಸ್ತಕಗಳನ್ನು ಓದುವ ಮೂಲಕ ಮನಸ್ಸನ್ನು ಪ್ರಸನ್ನಚಿತ್ತಗೊಳಿಸಿಕೊಳ್ಳಬೇಕಾಗಿದೆ ಎಂದು ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿದರು. ನಿಮ್ಮ ಮನಸ್ಸಿನ ಮುಂದೆ ಆಸೆ ಇದೆಯಲ್ಲ, ಅದೇ ಈ ಇಡೀ ಎಲ್ಲ ಜಗತ್ತಿನ ಈ ವ್ಯವಸ್ಥೆಗಳಿಗೆ ಕಾರಣ ಅಂತ ಹೇಳ್ತಾರೆ ಭಗವಾನ್ ಬುದ್ಧ. ನಮಗೆ ಗೊತ್ತು, ನಮಗೆಲ್ಲರಿಗೂ ಗೊತ್ತಿರ್ತದೆ. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಟಿಜಿ ಪ್ರೇಮ್ ಕುಮಾರ್, ಕುಶಾಲನಗರ ಹೋಬಳಿ ಅಧ್ಯಕ್ಷ ಎಂಇ ಮೊಹಿದ್ದೀನ್, ಕಾರ್ಯದರ್ಶಿ ಶರ್ಮಿಳಾ ರಮೇಶ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಮೂರ್ತಿ,
ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲೇಸ್ವಾಮಿ, ಸರಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ HV ಶಿವಪ್ಪ, ಸರಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಬೆನಾಲ್, ಉದ್ಯಮಿ MK ದಿನೇಶ್, ಡಾಕ್ಟರ್ ಪ್ರಕಾಶ್, ಶಿಕ್ಷಕ ಮಂಜುನಾಥ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಕುಶಾಲನಗರ ಪರಿಸರ ಸಂರಕ್ಷಣಾ ಬಳಗ ಹಾಗೂ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ಪರಿಸರ ಸ್ನೇಹಿ ಗಿಡಗಳನ್ನು ನೆಡುವ ಆಂದೋಲನಕ್ಕೆ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಚಾಲನೆ ನೀಡಿದರು. ಕಾವೇರಿ ಸಂರಕ್ಷಣಾ ಬಳಗದ ಸಂಚಾಲಕ MN ಚಂದ್ರಮೋಹನ್, TG ಪ್ರೇಮ್ ಕುಮಾರ್ ಮೊದಲಾದವರಿದ್ದರು. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸ್ವಾಮಿ ವಿವೇಕಾನಂದರ ರಥಯಾತ್ರೆಯ ಸಂದರ್ಭ ರಾಜ್ಯದಾದ್ಯಂತ ಅಸ್ತಿತ್ವಕ್ಕೆ ತರಲಾಗಿದ್ದ 282 ಸ್ವಾಗತ ಸಮಿತಿಗಳ ಪ್ರಮುಖರ ರಾಜ್ಯಮಟ್ಟದ ಸಮಾವೇಶ ಅಕ್ಟೋಬರ್ 8ರಂದು ಪೊನ್ನಂಪೇಟೆಯ ರಾಮಕೃಷ್ಣ ಶಾರದಾಶ್ರಮದಲ್ಲಿ ಜರುಗಲಿದೆ ಎಂದು ಪ್ರಮುಖರು ತಿಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ 150ನೇ ಜನ್ಮದಿನಾಚರಣೆಯ ಅಂಗವಾಗಿ ಸ್ವಾಮಿ ವಿವೇಕಾನಂದರ ದಿವ್ಯ ಸಂದೇಶಗಳನ್ನು ಜನಮಾನಸಕ್ಕೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ರಥಯಾತ್ರೆಯು ಅತ್ಯಂತ ಯಶಸ್ವಿಗೊಂಡಿದ್ದು, ರಥಯಾತ್ರೆಯನ್ನ ಅರ್ಥಪೂರ್ಣಗೊಳಿಸಲು 10 ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಪೊನ್ನಂಪೇಟೆಯ ಶ್ರೀರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷರಾದ ಬೋಧ ಸ್ವರೂಪಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿ, ರಥಯಾತ್ರೆಯ ಸಂದರ್ಭ ರಾಜ್ಯಾದ್ಯಂತ 282 ಸ್ವಾಗತ ಸಮಿತಿಗಳನ್ನು ರಚಿಸಲಾಗಿದ್ದು, ಸಮಿತಿಗಳ ಸಮಾವೇಶದಲ್ಲಿ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಸಾರುವ ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ಆಯೋಜಿಸುವಂತೆ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಬಾಲಕ ಸಂಘ, ಬಾಲವಿಹಾರ, ಪ್ರಮುಖ ಸ್ಥಳಗಳಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನಿರ್ಮಾಣ, ಯುವ ತರಬೇತಿ ಕಾರ್ಯಕ್ರಮ, ಶಿಕ್ಷಕರಿಗಾಗಿ ಕಾರ್ಯಾಗಾರ, ವೃತ್ತಿಪರ ತರಬೇತಿ ಕೇಂದ್ರಗಳು, ಸಾಹಿತ್ಯ, ಕ್ರೀಡೆ, ಕಲೆ ಮತ್ತು ಸಂಗೀತದ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಘೋಷಿಸುವುದು ಹೀಗೆ 20 ಅಂಶಗಳ ಕಾರ್ಯಸೂಚಿಯನ್ನು ಸಿದ್ಧಪಡಿಸಲಾಗಿದೆ ಅಂತ ಬೋಧ ಸ್ವರೂಪಾನಂದ ಸ್ವಾಮೀಜಿ ತಿಳಿಸಿದರು. ಆದರೆ ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವ ಅವರ ಒಂದು ದಿನಕ್ಕೆ ನಿಲ್ಲಬಾರದು ಅನ್ನೋ ಉದ್ದೇಶದಿಂದ ಸುಮಾರು 4 ವರ್ಷಗಳ ಕಾಲ ಅವರ ಜನ್ಮ ಜಯಂತಿಯನ್ನು 150ನೇ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಆಚರಿಸಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದರ ಅಂಗವಾಗಿ ಅಂತ ಇರ್ಬೋದು, ಶಾಲಾ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ, ಅದೇ ರೀತಿ ವಿವೇಕಾನಂದ ಸ್ವಾಸ್ಥ್ಯ ಪರಿಸೇವಾ ಪ್ರಕಲ್ಪ ಅನ್ನೋ ಒಂದು ಕಾರ್ಯಕ್ರಮ, ಅದರಲ್ಲೂ ಕೂಡ ಶಾಲಾ ಮಕ್ಕಳಿಗಾಗಿ ವಿಶೇಷವಾಗಿ ಒತ್ತು ಅವರ ವೈದ್ಯಕೀಯ ಒಂದು ಚಿಕಿತ್ಸೆಗಾಗಿ ನೀಡುವಂಥದ್ದು, ಅಖಂಡಾನಂದ ಸೇವಾ ಪ್ರಕಲ್ಪ ಎಂಬ ಒಂದು ಯೋಜನೆಯಡಿ ಸ್ವಾಮಿ ವಿವೇಕಾನಂದ ರಥಯಾತ್ರೆಯ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತ BG ಅನಂತಶಯನ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಮೌಲ್ಯಯುತ ಜೀವನ ಮತ್ತು ಸಂದೇಶ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರ ವಾಣಿಗಳು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಚೈತನ್ಯವಾಗಿ ಉಳಿಯಬೇಕೆಂಬ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಅಂತ ಅನಂತಶಯನ ಹೇಳಿದರು. ಪ್ರಮುಖರಾದ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ರಥಯಾತ್ರೆಯ 282 ಸ್ವಾಗತ ಸಮಿತಿಗಳ ಪ್ರಮುಖರ ರಾಜ್ಯ ಮಟ್ಟದ ಸಮಾವೇಶ ಅಕ್ಟೋಬರ್ 8ರಂದು ಪೊನ್ನಂಪೇಟೆಯ ರಾಮಕೃಷ್ಣ ಶಾರದಾಶ್ರಮದಲ್ಲಿ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. TV1 ನ್ಯೂಸ್, ಮಡಿಕೇರಿ. TV1 ನ್ಯೂಸ್ನಲ್ಲಿದೀಗ ಮತ್ತೊಂದು ಬ್ರೇಕ್. ಶ್ರೀವರ ಜುವೆಲರ್ಸ್ನಿಂದ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಮನೆ ಮನೆಗೆ ಶ್ರೀವರ ಚಿನ್ನ ಖ್ಯಾತಿಯ ಶ್ರೀವರ ಜುವೆಲರ್ಸ್. ಸುಳ್ಯ, ಪುತ್ತೂರು, ಕೊಡಗಿನಲ್ಲೂ ಅತಿ ಕಡಿಮೆ ಅವಧಿಯಲ್ಲಿ ಮನೆ ಮಾತಾಗಿರುವ ಶ್ರೀವರ ಜುವೆಲರ್ಸ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಸಾಲರಹಿತ ಸಂಸ್ಥೆಯಾಗಿರುವ ಶ್ರೀವರ ಜುವೆಲರ್ಸ್ ಪುತ್ತೂರಿನಲ್ಲಿ ಸ್ವಂತ ನಿವೇಶನ ಮಳಿಗೆ ಹೊಂದಿದ್ದು, ಶ್ರೀವರ ಜುವೆಲರ್ಸ್ ಶೀಘ್ರದಲ್ಲಿಯೇ ಮಡಿಕೇರಿಯಲ್ಲೂ ಶೋರೂಮ್ ಪ್ರಾರಂಭಿಸಲಿದೆ. ಶ್ರೀವರ ಜುವೆಲರ್ಸ್ ತನ್ನ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಗಳಿಗೆ ಜನರ ಪಾಲುದಾರಿಕೆ ಪಡೆಯಲು ಮುಂದಾಗಿದೆ. ನಗದು ಹೂಡಿಕೆ ಯೋಜನೆಗಾಗಿ 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಹೂಡಿಕೆ ಮಾಡಲು ಆಸಕ್ತಿ ಇರುವವರು ಕೂಡಲೇ ಸಂಪರ್ಕಿಸಿ. ಕನಿಷ್ಠ ಹೂಡಿಕೆ 2 ಲಕ್ಷ ರೂಪಾಯಿ, ಕನಿಷ್ಠ ಅವಧಿ 1 ವರ್ಷ, ಪ್ರತಿ ತಿಂಗಳು ವರಮಾನ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವ್ಯವಸ್ಥಾಪಕರು ಕಿಶೋರ್ ಕೋಟೇರ, ಶ್ರೀವರ ಜುವೆಲರ್ಸ್. ಗ್ರಾಹಕರ ಸೇವಾ ಕೇಂದ್ರ, ಟೂಲ್ಸ್ ಲಾಡ್ಜ್, ಮಡಿಕೇರಿ, ಕೊಡಗು. 7022003253 9449998644. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ.
ವ್ಯಾಂಡಮ್ ಎಂಟರ್ಪ್ರೈಸಸ್. ಕೊಡಗಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್. ಫೆಸ್ಟಿವಲ್ ಮೆಗಾ ಎಕ್ಸ್ಚೇಂಜ್ ಮೇಳ ಅಂಡ್ ಫೆಸ್ಟಿವಲ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ವ್ಯಾಂಡಮ್ ನಿಂದ ಖರೀದಿ ಎಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಪ್ಯಾನಾಸೋನಿಕ್, ವಿಡಿಯೋಕಾನ್, ಸ್ಯಾಮ್ಸಂಗ್ ಕಂಪನಿಗಳ ಟಿವಿ, ಎಲ್ಇಡಿ, ಎಲ್ಸಿಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮ್ಯೂಸಿಕ್ ಸಿಸ್ಟಮ್, ಮೈಕ್ರೋವೇವ್ ಓವನ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್ನೊಂದಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುವುದು. ಉತ್ತಮ ಗುಣಮಟ್ಟದ ಫೈಬರ್ ಫರ್ನಿಚರ್ಸ್, ಮರದ ಪೀಠೋಪಕರಣಗಳು, ಡೆನೋಫ್ಲೆಕ್ಸ್, ಸ್ಲೀಪ್ವೆಲ್ ಪ್ರಸಿದ್ಧ ಕಂಪನಿಗಳ ಬೆಡ್ಗಳು ದೊರೆಯುವುದು. ವಿಶೇಷ ರಿಯಾಯಿತಿ ಅಂಡ್ ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ಬನ್ನಿ ಗ್ರಾಹಕರೇ, ನಿಮ್ಮ ಮನಮೆಚ್ಚಿನ ಗೃಹೋಪಯೋಗಿ ವಸ್ತುಗಳೊಂದಿಗೆ ಆಕರ್ಷಕ ಉಡುಗೊರೆಗಳನ್ನ ಮನೆಗೆ ಕೊಂಡೊಯ್ಯಿರಿ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಿಯರ್ ಅಶ್ವತ್ಥಕಟ್ಟೆ, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 08272 225571. ಮೊಬೈಲ್ 9448125571. ವ್ಯಾಂಡಮ್ ಎಂಟರ್ಪ್ರೈಸಸ್. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಡಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, ಬಿಎಂ ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ, ಕಾವೇರಿ ಹೋಂಡಾ. Discovery Tech CCTV Solution ರವರಿಂದ ಫೆಸ್ಟಿವಲ್ ಮೆಗಾ ಆಫರ್. Just buy CCTV complete set at ₹11,699 only. Included for CP Plus 10 meter cable, CP Plus 500 GB hard disk, CP Plus zoom camera, CP Plus DVR, power adapter and connectors. Free installation, limited period only. Visit today. Discovery Tech Solution, CMC Complex, shop number 35 near Town Hall, Madikeri. Contact 9844290058 or 08272222922. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 9901237678, 9342178780. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಮಡಿಕೇರಿ ದಸರಾ ಜನೋತ್ಸವ ಬುಧವಾರ ನಡೆಯುವ ಯುವ ದಸರಾ ಸಂದರ್ಭ ನಡೆಯುವ ಜಾಥಾದಲ್ಲಿ ಪಾಲ್ಗೊಳ್ಳುವ ಬೈಕ್ಗಳಲ್ಲಿ ಬೆಸ್ಟ್ ಬೈಕ್ಗೆ ವಿಶೇಷ ಬಹುಮಾನ ನೀಡಲಾಗುತ್ತದೆ ಎಂದು ಯುವ ದಸರಾ ಆಯೋಜಕರಾದ 3D ಟೀಮ್ ತಿಳಿಸಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9740936793.
ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಣ್ಯ ಸಚಿವರಿಂದ ಚಿಕ್ಕತೊಳೂರು ಗಣಿಗಾರಿಕೆ ಪ್ರದೇಶ ಪರಿಶೀಲನೆ. ಕೊಡಗಿನ ಕಾಡಾನೆ ಹಾವಳಿ ಸಮಸ್ಯೆಗೆ ದೊರೆಯಲಿದೆ ಶಾಶ್ವತ ಪರಿಹಾರ. ಅರಣ್ಯ ಸಚಿವ ರಮಾನಾಥ್ ರೈ ಭರವಸೆ. ಅಮ್ಮತ್ತಿ ಚೌರಿಯರ ಕುಟುಂಬ ಮತ್ತು ಕನ್ನಡ ಮಠದ ಆಸ್ತಿ ವಿವಾದಕ್ಕೆ ಹೈಕೋರ್ಟ್ ತೆರೆ. ನ್ಯಾಯಾಲಯದ ತೀರ್ಪು ಪಾಲಿಸುವಂತೆ ಆಗ್ರಹಿಸಿ ಅಮ್ಮತ್ತಿಯಲ್ಲಿ ಬೆಳೆಗಾರರ ಪ್ರತಿಭಟನೆ. ಕೊನೆಗೂ ಆಸ್ತಿ ಪತ್ರ ಹಸ್ತಾಂತರಿಸಿದ ತಹಶೀಲ್ದಾರ್. ಮಡಿಕೇರಿಯಲ್ಲಿ ದಸರಾ ಬಹುಭಾಷಾ ಕವಿಗೋಷ್ಠಿ. 41 ಕವಿಗಳಿಂದ 14 ಭಾಷೆಗಳಲ್ಲಿ ಕವನಗಳ ವಾಚನ. ಬುದ್ಧಿ ಮತ್ತು ಭಾವನೆಗಳ ಆಲಿಂಗನದಿಂದ ಮಾತ್ರ ಕವಿತೆಗಳ ಸೃಷ್ಟಿ ಸಾಧ್ಯ. ಸಾಹಿತಿ ಲಕ್ಷ್ಮಣ್ ರಾವ್ ಅಭಿಮತ. ಭೂ ಒತ್ತುವರಿ ತೆರವುಗೊಳಿಸುವಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವಿಫಲ ಆರೋಪ. ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಹಮಾಲಿ ಕಾರ್ಮಿಕರ ಪ್ರತಿಭಟನೆ. ನಿವೇಶನ ರಹಿತ ಕಾರ್ಮಿಕರಿಗೆ ಭೂಮಿ ಹಂಚುವಂತೆ ಕಾರ್ಮಿಕರ ಆಗ್ರಹ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್. TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwal. Multi-cuisine family restaurant.